ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೋಭಾ ಗಾರ್ಡನಿಂಗ್. ಸ್ನೇಹಿತರೆ, ಈ ಬ್ಯೂಟಿಫುಲ್ ಆದ ಪ್ಲ್ಯಾಂಟ್ ಕಳಂಚ ಪ್ಲ್ಯಾಂಟ್ ಬಗ್ಗೆ ನೋಡೋಣ ಸ್ನೇಹಿತರೆ. ಇದು ಒಂದು ಸರ್ಕ್ಯುಲೆಂಟ್ ವೆರೈಟಿ ಜಾತಿಗೆ ಸೇರಿದ್ದು ಸ್ನೇಹಿತರೆ. ಕಳೆಂಕೊಯಿ ಅಂತ ಕೂಡ ಕರೀತಾರೆ. ನಾನು ಹೋದ ಸತಿ ವಿಡಿಯೋ ಹಾಕಿದ್ದೆ ಇದರಲ್ಲಿ ಸರ್ಕ್ಯುಲೆಂಟ್ ವೆರೈಟಿ ಕಳೆಂಕೊಯಿ. ಅದರಲ್ಲಿ ಹೂವು ಬಿಡೋದಿಲ್ಲ, ಇದರಲ್ಲಿ ಹೂವು ಬಿಡುತ್ತೆ ಸ್ನೇಹಿತರೆ. ಇದರಲ್ಲೇ ನೋಡಿ, ನಾನು ಜೀನಸ್ ಅಂತ ಎಲ್ಲ ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ ಸ್ನೇಹಿತರೆ. ಜೀನಸ್ ಅಂದರೆ ಫ್ಯಾಮಿಲಿ, ಒಂದೇ ಫ್ಯಾಮಿಲಿ ಆದರೆ ಬೇರೆ ಬೇರೆ ವೆರೈಟಿ. ನೋಡಿ, ಇದರಲ್ಲೇ 200-300 ಸರ್ಕ್ಯುಲೆಂಟ್ ವೆರೈಟಿ ಇದೆ ಸ್ನೇಹಿತರೆ ಕಳಂಚೋ ಕಳೆಂಕೊಯಿ ಪ್ಲ್ಯಾಂಟ್ನಲ್ಲಿ. ಓಕೆನಾ ಸ್ನೇಹಿತರೆ? ನೋಡಿ, ಇದರ ಕೇರ್ ಬಗ್ಗೆ ನೋಡೋಣ. ಇದರಲ್ಲಿ ನೋಡಿ ಸ್ನೇಹಿತರೆ, 5 ಕಲರ್ ಇದೆ ಸ್ನೇಹಿತರೆ. 5-6 ಕಲರ್ಸ್ ಇದೆ ನೋಡಿ. ಪಿಂಕು, ವೈಟು, ರೆಡ್ಡು, ಆಮೇಲೆ ಆರೆಂಜು, ಪರ್ಪಲ್ ಕೂಡ ಬರುತ್ತೆ ಸ್ನೇಹಿತರೆ. ಪರ್ಪಲ್ಲು, ಯೆಲ್ಲೋ ಕಲರು, ಅದೆಲ್ಲ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ನೋಡೋಕ್ಕೆ. ಇದು ಒಳ್ಳೆ ಏನು ಸ್ನೇಹಿತರೆ, ಬ್ಯೂಟಿಫುಲ್ಲಾದ ಏಂಜಲ್ ಸ್ನೇಹಿತರೆ. ಈ ಥರ ಗಿಡಗಳು ನೀವು ಕಲೆಕ್ಟ್ ಮಾಡಿ ಇಟ್ಕೊಳ್ಳಿ. ಎಲ್ಲ ಕಲರ್ ಬರುತ್ತಲ್ಲ, ಒಬ್ಬರಿಗೆ ಇಷ್ಟ ಆಗುತ್ತೆ ಈ ಥರ ಕಲೆಕ್ಟ್ ಮಾಡೋದು. ಅವರು ಪ್ಲ್ಯಾಂಟ್ ಲವರ್ಸ್ ಅಂತ ಇರ್ತಾರೆ, ಪರಿಸರ ಪ್ರೇಮಿಗಳು. ಅವರೆಲ್ಲ ನೋಡಿ, ಒಂದೊಂದು ಗಿಡಗಳದ್ದು ಕಲೆಕ್ಷನ್ನೇ 10-6 ಇಟ್ಕೊಂಡಿರ್ತಾರೆ ಸ್ನೇಹಿತರೆ. ಒಂದೊಂದು ಕಲೆಕ್ಷನ್ಸ್ ಗಿಡಗಳದ್ದು. ಓಕೆನಾ ಸ್ನೇಹಿತರೆ? ನೋಡಿ, ಇದರ ನೋಡಿ ಸ್ನೇಹಿತರೆ, ಇದರ ಗ್ರೋತ್ ಸ್ಟೇಜು ಸ್ನೇಹಿತರೆ. ಟಿಪ್ ನಂಬರ್ 1 ನೋಡಿ, ಸೆಪ್ಟೆಂಬರ್ನಿಂದ ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ ಗ್ರೋತ್ ಆಗೋದು. ಆಮೇಲೆ ಫ್ಲವರಿಂಗ್ ಸ್ಟೇಜ್ ಬಂದುಬಿಟ್ಟು ನವೆಂಬರ್ನಿಂದ ಏಪ್ರಿಲ್ ತನಕ ಇರುತ್ತೆ ಸ್ನೇಹಿತರೆ ಫ್ಲವರಿಂಗು. ಓಕೆನಾ ಸ್ನೇಹಿತರೆ? ಆಮೇಲೆ ನೋಡಿ, ರೆಸ್ಟಿಂಗ್ ಪೀರಿಯಡ್ ಅಂತ ಇದೆ ಸ್ನೇಹಿತರೆ. ರೆಸ್ಟಿಂಗ್ ಪೀರಿಯಡ್ ಮೇನಿಂದ ಆಗಸ್ಟ್. ಓಕೆನಾ ಸ್ನೇಹಿತರೆ? ಆವಾಗ ಇದು ಹೂವು ಬಿಡೋದಿಲ್ಲ, ಫುಲ್ಲು ಖಾಲಿಯಾಗಿಬಿಡುತ್ತೆ. ನೀವು ಇದು ಒಂದು ಕಡೆ ಇಟ್ಬಿಡಿ, ಸೇಫ್ ಮಾಡಿ ಇಟ್ಕೊಂಬಿಡಿ ಬರೋ ವರ್ಷಕ್ಕೆ. ಓಕೆನಾ ಸ್ನೇಹಿತರೆ? ಇದು ಫ್ಲವರಿಂಗ್ ಇಲ್ಲ ಅಂದ್ರೂ ಇದು ಚೆನ್ನಾಗಿ ಕಾಣಿಸುತ್ತೆ ಸ್ನೇಹಿತರೆ. ನೀವು ಒಳಗಡೆ ಕೂಡ ಇಟ್ಕೊಬೋದು, ಚೆನ್ನಾಗಿರುತ್ತೆ ಇದು. ಎಂಟ್ರೆನ್ಸಲ್ಲಿ ನೀವು ಬಾಲ್ಕನಿ, ಡೈನಿಂಗ್ ಟೇಬಲ್ ಮೇಲೆ ಒಳ್ಳೆ ಬೆಳಕು ಇದ್ದರೆ ಒಳಗಡೆ ನಿಮಗೆ ಓಪನ್ ಸ್ಪೇಸು, ಕಿಚನು ಇಲ್ಲ ಓಪನ್ ಸ್ಪೇಸ್ ಹಾಳು ಆ ಥರ ಇದ್ದರೆ ಅಲ್ಲಿ ಕೂಡ ನೀವು ಇಟ್ಕೊಬೋದು. ಓಕೆನಾ ಸ್ನೇಹಿತರೆ? ಈಸ್ಟ್ ಫೇಸು, ಸೌತ್ ಫೇಸ್ಟು ಈ ಕಡೆ ಇಟ್ಕೊಬೋದು. ಇದರಲ್ಲಿ ಡಬಲ್ ಪೆಟ್ಲು ಬರುತ್ತೆ, ಸಿಂಗಲ್ ಪೆಟ್ಲು ಬರುತ್ತೆ ಸ್ನೇಹಿತರೆ. ನೋಡಿ, ಇದು ಡಬಲ್ ಪೆಟ್ಲು ಮಾತ್ರ ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ ಸ್ನೇಹಿತರೆ. ನೋಡಿ, ಅದಕ್ಕೆ ನಾನು ಹೇಳಿದ್ದು ಏಂಜಲ್ ಅಂತ. ಓಕೆನಾ ಸ್ನೇಹಿತರೆ? ದೇವರು ಎಂಥ ವಿಚಿತ್ರವಾದ ಹೂವು, ಆಮೇಲೆ ಹೂವಿನ ಗಿಡಗಳು ಸೃಷ್ಟಿ ಮಾಡಿದ್ದಾರೆ ನೋಡಿ ಸ್ನೇಹಿತರೆ. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ ಸ್ನೇಹಿತರೆ. ಇದು ನಾನು ಕಟ್ಟಿಂಗಲ್ಲಿ ಹಾಕಿದ್ದು ಸ್ನೇಹಿತರೆ. ಈ ರೆಡ್ ಕಲರ್ ಬಂದ್ಬಿಟ್ಟು ನಾನು ಕಟ್ಟಿಂಗಲ್ಲಿ ಹಾಕಿದ್ದು. ಕಟ್ಟಿಂಗಲ್ಲಿ ಈಸಿಯಾಗಿ ಬರುತ್ತೆ ಸ್ನೇಹಿತರೆ. ಇದಕ್ಕೆ ಪಾಟಿಂಗ್ ಮಿಕ್ಸ್ ಯಾವ ಥರ ಅಂತ ನೋಡೋಣ ಸ್ನೇಹಿತರೆ. ನೋಡಿ, ಪಾಟಿಂಗ್ ಮಿಕ್ಸ್ ಬಂದುಬಿಟ್ಟು ಸ್ನೇಹಿತರೆ 1% 60% ಕೋಕೋಪೀಟ್ ಸ್ನೇಹಿತರೆ. ಆಮೇಲೆ ನೋಡಿ, 30% ಪರ್ಲೇಟ್, 10% ಕಂಪೋಸ್ಟು, 10% ಬೋನ್ ಮಿಲ್ಲು. ಆಮೇಲೆ ಪರ್ಲೈಟ್ ಬಂದುಬಿಟ್ಟು ನೋಡಿ ಸ್ನೇಹಿತರೆ, ಪರ್ಲೈಟು 10%, ಗಾರ್ಡನ್ ಮಣ್ಣು 30%. ಇಷ್ಟು ಮಿಕ್ಸ್ ಮಾಡಿ ನೀವು ರೀಪಾಟ್ ಮಾಡೋದ್ರಿಂದ ನೋಡಿ ಸ್ನೇಹಿತರೆ, ಗಿಡಗಳು ಅಷ್ಟು ಸೂಪರಾಗಿ ಬೆಳೆಯುತ್ತೆ ಸ್ನೇಹಿತರೆ. ನೋಡಿ, ಇದೆಲ್ಲ ಏನಕ್ಕೆ ಹಾಕೋದಾದರೆ ವೆಲ್ ಡ್ರೈನ್ ಸಾಯಿಲ್ ಅಂತ ನಾನು ಎಲ್ಲ ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ. ವೆಲ್ ಡ್ರೈನ್ ಮಣ್ಣಿದ್ದರೆ ಗಿಡ ಆರಾಮಾಗಿ ಬೆಳೆಯುತ್ತೆ. ನೋಡಿ, ಮಿಲಿ ಬಗ್ಸ್ ಅಟ್ಯಾಕ್ ಆಗೋದಿಲ್ಲ, ಈ ಥರ ಯಾವ ಪ್ರಾಬ್ಲಮ್ ಬರೋದಿಲ್ಲ. ನೋಡಿ ಸ್ನೇಹಿತರೆ, ನೀಮ್ ಪೌಡ್ರ್ ಯಾಕೆ ಮಿಕ್ಸ್ ಮಾಡೋದಾದರೆ ಬೇವಿನ ಹಿಂಡಿ, ಇದು ಹುಳ ಹಿಡಿಯೋದಿಲ್ಲ. ಅದರಿಂದ ಇದು ಸ್ವಲ್ಪ ಹುಳ ಹಿಡಿಯುತ್ತೆ ಸ್ನೇಹಿತರೆ. ಅದು ಮಿಲಿ ಬಗ್ಸ್ ಅಟ್ಯಾಕ್ ಆಗುತ್ತೆ. ಆದ್ದರಿಂದ ಸ್ವಲ್ಪ ನೀವು ರೀಪಾಟ್ ಮಾಡೋವಾಗಲೇ ಇದಕ್ಕೆ ನೀವು ನೀಮ್ ಪೌಡ್ರ್ ಮಿಕ್ಸ್ ಮಾಡ್ಕೊಳ್ಳಿ. ಓಕೆನಾ ಸ್ನೇಹಿತರೆ? ಇಷ್ಟು ಮಿಕ್ಸ್ ಮಾಡಿ ನೀವು ಹಾಕ್ಕೊಳ್ಳಿ. ಅಕಸ್ಮಾತ್ ನಿಮಗೆ ಕನ್ಫ್ಯೂಷನ್ ಆಗೋದ್ರಿ ಆದರೆ ನೀವೇನು ಮಾಡಿ, ಪಾಟಿಂಗ್ ಮಿಕ್ಸ್ ತೊಗೊಂಬಿಡಿ. ಸರ್ಕ್ಯುಲೆಂಟ್ ವೆರೈಟಿಗೆ ಹಾಕ್ತಾರಲ್ಲ ಪಾಟಿಂಗ್ ಮಿಕ್ಸು, ಅದು ಕೂಡ ನೀವು ಇದಕ್ಕೆ ಯೂಸ್ ಮಾಡ್ಬೋದು. ಓಕೆನಾ ಸ್ನೇಹಿತರೆ? ಈ ಗಿಡಗಳಿಗೆ ನೋಡಿ ಸ್ನೇಹಿತರೆ, 20ರಿಂದ 35 ಡಿಗ್ರಿ ಸೆಲ್ಸಿಯಸ್ನಲ್ಲಿ ಬೆಳೆಯುವಂಥ ಗಿಡ. ಅಷ್ಟು ಬಿಸಿಲಿದ್ರೆ ಸಾಕು, ಬೆಳಗಿನ ಬಿಸಿಲು, ಮಾರ್ನಿಂಗ್ ಬಿಸಿಲಿದ್ರೆ ಸಾಕು ಸ್ನೇಹಿತರೆ. ಇದಕ್ಕೆ ಡೈರೆಕ್ಟ್ ಸನ್ಲೈಟ್ ಬೀಳಬಾರ್ದು. ಓಕೆನಾ ಸ್ನೇಹಿತರೆ? ನೀವು ತುಂಬ ಗಿಡಗಳಿದ್ದರೆ ನಿಮ್ಮ ಎಂಟ್ರೆನ್ಸಲ್ಲಿ ಗಿಡಗಳ ಮಧ್ಯದಲ್ಲಿ ಇಟ್ಟುಬಿಡಿ. ಓಕೆನಾ ಸ್ನೇಹಿತರೆ? ಇದು ಆರಾಮಾಗಿ ಬೆಳೆಯುತ್ತೆ. ಓಕೆನಾ ಸ್ನೇಹಿತರೆ? ನೋಡಿ, ಬಡ್ಸ್ ಬರ್ತಾ ಇದೆ ನೋಡಿ,
ಇದು ಬಂದರೆ ಅಷ್ಟು ಬಂಚಾಗಿ ಬರುತ್ತೆ ಸ್ನೇಹಿತರೆ. ಫುಲ್ಲು ಅಷ್ಟು ಬ್ಯೂಟಿಫುಲ್ಲಾಗಿರುತ್ತೆ ನೋಡೋಕ್ಕೆ. ಇದರಲ್ಲಿ ಎಲ್ಲ ಕಲರ್ ಕಲೆಕ್ಷನ್ ಮಾಡ್ಕೊಳ್ಳಿ ಸ್ನೇಹಿತರೆ, ಚೆನ್ನಾಗಿರುತ್ತೆ ನೋಡಿ. ಇದು ಬಟರ್ಫ್ಲೈ ಹನಿ ಬೀಸ್ ಎಲ್ಲ ಅಟ್ರಾಕ್ಟಿವ್ ಆಗುತ್ತೆ ಇದಕ್ಕೆ ಗಾರ್ಡನಲ್ಲಿ. ಓಕೆನಾ ಸ್ನೇಹಿತರೆ. ನೋಡಿ ಇದು ಮತ್ತೆ ಹೂವು ಬಿಡಬೇಕಂದ್ರೆ ಏನು ಟ್ರಿಕ್ಸ್ ಅಂದರೆ ನೋಡಿ ಸ್ನೇಹಿತರೆ, ಇದು ಕಟ್ ಮಾಡ್ತಾನೆ ಇರಬೇಕು. ಹೂವು ಒಣಗಿದ ಮೇಲೆ, ನೀವು ಹೂವು ಬಿಟ್ಟು ಒಣಗಿದ ಮೇಲೆ ನೋಡಿ ಇದು ಕಟ್ ಮಾಡ್ತಾನೇ ಇದ್ದರೆ ಮತ್ತೆ ನಿಮಗೆ ಹೊಸ ಬ್ರ್ಯಾಂಚ್ ಬರುತ್ತೆ, ಆಮೇಲೆ ಹೂವು ಬಿಡ್ತಾನೆ ಇರುತ್ತೆ. ಓಕೆನಾ ಸ್ನೇಹಿತರೆ. ಅದೇ ಇದರ ಸೀಕ್ರೆಟು. ಒಣಗಿದ ಹೂವನ್ನೆಲ್ಲ ರಿಮೂವ್ ಮಾಡ್ತಾನೇ ಇರಬೇಕು ಸ್ನೇಹಿತರೆ. ರಿಮೂವ್ ಮಾಡಿದ್ಮೇಲೆ ಮತ್ತೆ ಹೊಸ ಹೂವು ಬಿಡುತ್ತೆ. ಓಕೆನಾ ಸ್ನೇಹಿತರೆ. ಅದೇ ಇದರ ಸೀಕ್ರೆಟ್. ಹೂವಿನ ಗಿಡಗಳ ಸೀಕ್ರೆಟ್ ಅಂದರೆ ಅದೇನೆ. ರೋಸ್ ಗಿಡ, ಜೆರೇನಿಯಮ್ಮು ಯಾವುದಿದ್ರೂ ಹಳೆ ಹೂವನ ರಿಮೂವ್ ಮಾಡ್ತಾನೆ ಇರಬೇಕು. ಓಕೆನಾ ಸ್ನೇಹಿತರೆ. ನೋಡಿ ಇದಕ್ಕೆ ಒಂದು 2 ತಿಂಗಳಿಗೆ 3 ತಿಂಗಳಿಗೆ ಸ್ವಲ್ಪ ಗೊಬ್ಬರ ಮಿಕ್ಸ್ ಮಾಡ್ಕೊಳ್ಳಿ. ಓಕೆನಾ ಸ್ನೇಹಿತರೆ. ಸ್ವಲ್ಪ ತೋಡ್ಬಿಟ್ಟು, ಮಣ್ಣು ಮೇಲೆ ತೋಡ್ಬಿಟ್ಟು ಸ್ವಲ್ಪ ಗೊಬ್ಬರ ಮಿಕ್ಸ್ ಮಾಡ್ಕೊಳ್ಳಿ 2 ತಿಂಗಳಿಗೊಂದು ಸರಿ. ಓಕೆನಾ ಸ್ನೇಹಿತರೆ. ಇಲ್ಲಾಂದರೆ ಬಾಳೆಹಣ್ಣು ಫರ್ಟಿಲೈಸರ್ ಹಾಕ್ಬೋದು, ಅಕ್ಕಿ ತೊಳೆದಿರೋ ನೀರು, ತರಕಾರಿ ಬೇಳೆ ತೊಳೆದಿರೋ ನೀರು ಕೂಡ ಹಾಕ್ಬೋದು. ಅದು ಒಳ್ಳೆ ಹೆಲ್ತಿ ಗಿಡಗಳಿಗೆ. ಓಕೆನಾ ಸ್ನೇಹಿತರೆ. ಬಾಳೆಹಣ್ಣು ಫರ್ಟಿಲೈಸರ್ ಅಂದರೆ ನೈಟ್ ಬಾಳೆಹಣ್ಣು ಚಿಪ್ಪೆ ಇರುತ್ತಲ್ಲ, ಅದೆಲ್ಲ ನೆನೆಸ್ಬಿಟ್ಟು ಆ ನೀರು ಕೂಡ ಹಾಕ್ಬೋದು. ಗಿಡಗಳಿಗೆ ಒಳ್ಳೆ ಹೆಲ್ತಿ ಸ್ನೇಹಿತರೆ. ಓಕೆನಾ ಸ್ನೇಹಿತರೆ. ನೀರು ಇದಕ್ಕೆ ಯಾಕೆ ಜಾಸ್ತಿ ಹಾಕ್ಬಾರ್ದು ಅಂದರೆ ಸ್ನೇಹಿತರೆ, ಇದು ಎಳೆನಲ್ಲೇ ನೀರು ಸ್ಟೋರ್ ಮಾಡಿ ಇಟ್ಕೊಳ್ಳುತ್ತೆ. ಓಕೆನಾ ಸ್ನೇಹಿತರೆ. ನೋಡಿ ಎಳೆ ಸರ್ಕ್ಯುಲೆಂಟ್ ವೆರೈಟಿ ಇದು. ಎಳೆನಲ್ಲೇ ಸ್ಟೋರ್ ಮಾಡಿ ಇಟ್ಕೊಳ್ಳುತ್ತೆ. ಅದರಿಂದ ಇದಕ್ಕೆ ನೀರು ಜಾಸ್ತಿ ಹಾಕ್ಬಾರ್ದು ಸ್ನೇಹಿತರೆ. ನೀರು ನೀವು ಮಣ್ಣು ಚೆಕ್ ಮಾಡಿ ನೀರು ಹಾಕ್ಕೊಳ್ಳಿ. ಓಕೆನಾ ಸ್ನೇಹಿತರೆ. ಒಂದು 2-3 ದಿನಕ್ಕೂ 4 ದಿನಕ್ಕೂ ಒಂದ್ಸರಿ ನೀರು ಹಾಕಿ. ಓಕೆನಾ ಸ್ನೇಹಿತರೆ. ನೋಡಿ ಇದರಲ್ಲಿ ನೀರೇ ಇಲ್ಲ ನೋಡಿ. ನೋಡಿ ಫುಲ್ಲು ಒಣಗಿದೆ ನೋಡಿ. ಈ ಥರ ಇದ್ರೇ ನೀವು ಹಾಕ್ಕೊಬೇಕು. ಓಕೆನಾ ಸ್ನೇಹಿತರೆ. ಆಮೇಲೆ ನೋಡಿ ಇದು 8 ವರ್ಷ ಇರುವಂಥ ಇದರ ಲೈಫ್ ಸೈಕಲ್ ಬಂದ್ಬಿಟ್ಟು 8 ವರ್ಷ ಇರುತ್ತೆ ಸ್ನೇಹಿತರೆ. ಟ್ರಾಪಿಕಲ್ ಪೆರೇನಿಯಲ್ ಪ್ಲಾಂಟ್ ಆದ್ರೂ ಇದು ನೀವು ಸೇಫ್ ಮಾಡಿ ಇಟ್ಕೊಂಡ್ರೆ ಎಲ್ಲ 5, 6, 7 ವರ್ಷ ಇಟ್ಕೊಬೋದು ಸ್ನೇಹಿತರೆ. ಇದು ಆರಾಮಾಗಿ ಸೇಫ್ ಮಾಡಿ ಇಟ್ಕೊಬೋದು. ಓಕೆನಾ ಸ್ನೇಹಿತರೆ. ನೀರು ಮಾತ್ರ ಜಾಸ್ತಿ ಹಾಕೋಕೆ ಹೋಗ್ಬೇಡಿ, ಸ್ವಲ್ಪ ನೆರಳಲ್ಲಿ ಇಡಿ. ಓಕೆನಾ ಸ್ನೇಹಿತರೆ. ನೋಡಿ ಕಟ್ಟಿಂಗ್ ಯಾವ ಥರ ಇಡೋದಂತ ತೋರಿಸ್ತೀನಿ ನಿಮಗೆ. ನೋಡಿ ಯಾವುದಾದ್ರೂ ಕಟ್ ಮಾಡಿ ಇಟ್ಕೊಳ್ಳಿ ಸ್ನೇಹಿತರೆ. ಇದು ಲೀಫಿಂದನೂ ಬರುತ್ತೆ. ನಾನು ಪಾಟಿಂಗ್ ಮಿಕ್ಸ್ ತೊಗೊಂಡಿದ್ದೀನಿ, ಎಲ್ಲ ಮಿಕ್ಸು, ಕೋಕೋಪಿಟ್ಟು, ಮಣ್ಣು ಎಲ್ಲ ಮಿಕ್ಸು, ಇದರಲ್ಲಿ ಗೊಬ್ಬರ ಎಲ್ಲ. ಓಕೆನಾ ಸ್ನೇಹಿತರೆ. ಸುಮ್ಮನೆ ಹಿಂಗೆ ಇಡಿ. ಓಕೆನಾ. ನೋಡಿ ಎಳೆಯಲ್ಲಿ ಕೂಡ ಬರುತ್ತೆ. ಇದು ಎಳೆ ಕೂಡ ನೀವು ಸುಮ್ಮನೆ ಹಿಂಗೆ ಬಿಟ್ಬಿಡಿ. ಓಕೆನಾ ಸ್ನೇಹಿತರೆ. ನೋಡಿ ಈ ಥರ. ಓಕೆನಾ ಸ್ನೇಹಿತರೆ. ಬಡಿಸಿದ್ರೂ ಪರವಾಗಿಲ್ಲ, ಇಡಿ ಪರವಾಗಿಲ್ಲ. ಓಕೆನಾ. ಆರಾಮಾಗಿ ಬರುತ್ತೆ. ಇದು ನೆರಳಲ್ಲಿ ಇಟ್ಬಿಡ್ಬೇಕು ನೀವು. ಈ ಥರ ಒಂದು ಪ್ಲ್ಯಾಂಟಿಂದ ನೀವು 10-15 ಪ್ಲ್ಯಾಂಟ್ ಕೂಡ ಮಾಡ್ಕೊಬೋದು ಸ್ನೇಹಿತರೆ. ಓಕೆನಾ. ಯಾರಿಗಾದ್ರೂ ಕೊಡ್ಬೋದು, ನೀವು ಫ್ರೆಂಡ್ಸ್ಗಳಿಗೆ ಇಲ್ಲ ಸಬ್ಸ್ಕ್ರೈಬರ್ಗಳಿಗೂ ಕೊಡ್ಬೋದು. ಓಕೆನಾ ಸ್ನೇಹಿತರೆ. ಓಕೆ ಸ್ನೇಹಿತರೆ. ವಿಡಿಯೋ ಇಷ್ಟ ಆಯಿತಾ ನಿಮಗೆ? ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಸ್ನೇಹಿತರೆ. ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನಾನು ಹಾಕೋ ವಿಡಿಯೋ ಎಲ್ಲ ನಿಮ್ಗೆ ಬರುತ್ತೆ. ಆಲ್ ಬಟನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಹೊಸ ನೋಟಿಫಿಕೇಷನ್ ನಿಮ್ಗೆ ಬರ್ತಾನೆ ಇರುತ್ತೆ ಸ್ನೇಹಿತರೆ. ಕಮೆಂಟ್ಸ್ ಮಾಡಿ ಸ್ನೇಹಿತರೆ ಗಿಡ ಹೇಗಿತ್ತು ಅಂತ. ಓಕೆನಾ ಸ್ನೇಹಿತರೆ. ಓಕೆ ಸ್ನೇಹಿತರೆ. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣ. ಓಕೆನಾ ಸ್ನೇಹಿತರೆ. ಟೇಕ್ ಕೇರ್. ಬಾಯ್ ಸ್ನೇಹಿತರೆ.